ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ, ಬೀದರ್ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಕೂಬಾಗೆ ಸ್ವಪಕ್ಷದವರಿಂದಲೇ ಬೆಂಬಲ ಸಿಗ್ತಿಲ್ವಾ? ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರ್ತಕ್ಕಂಥ ಕೂಬಾ ಅವರಿಗೆ ಈ ಸಾರಿ ಸ್ವಪಕ್ಷದಲ್ಲಿನ ಒಳಬೇಗುದಿ ಮುಳುವಾಗುತ್ತಾ? ಈ ಎಲ್ಲದರ ಕುರಿತು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಭಗವಂತ ಕೂಬಾ ಅವರಿಗೆ ಬಿಜೆಪಿ ಹೈಕಮಾಂಡ್ ಈ ಸಾರಿ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟನ್ನು ನೀಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನು ಕಳೆದ ಚುನಾವಣೆಗೆ 6 ತಿಂಗಳ ಮುಂಚಿತವಾಗಿ ಕೂಬಾ ಅವರಿಗೆ ಟಿಕೆಟನ್ನು ನೀಡಬಾರ್ದು ಅಂತಂದು ಹೇಳಿ ಹಾಲಿ ಹಾಗೂ ಮಾಜಿ ಶಾಸಕರು ಮುಖಂಡರು ಒಂದು ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಆದರೂ ಕೂಡ ಕೊನೆಯ ಗಳಿಗೆಯಲ್ಲಿ ಬಿಜೆಪಿ ಹೈಕಮಾಂಡ್ ಭಗವಂತ ಕೂಬಾ ಅವರಿಗೆ ಮನೆ ಹಾಕಿತು. ಇದೆಲ್ಲದರ ಮಧ್ಯೆ ಏನು ಪಕ್ಷದಲ್ಲಿರ್ತಕ್ಕಂಥ ಭಿನ್ನಮತವನ್ನು ಶಮನ ಮಾಡಲು ಬಿಜೆಪಿ ಹೈಕಮಾಂಡ್ ಎಲ್ಲ ಏನು ಹಾಲಿ ಶಾಸಕರು ಮಾಜಿ ಶಾಸಕರಾಗಿರ್ಬೋದು ಕೆಲವೊಂದಿಷ್ಟು ಮುಖಂಡರ ಜೊತೆ ಸಭೆಯನ್ನು ನಡೆಸಿ ಬಂಡಾಯ ಶಮನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಹೈಕಮಾಂಡ್ಗೆ ಏನು ಟಿಕೆಟ್ ಆಕಾಂಕ್ಷಿಗಳಿದ್ರು ಅವರೆಲ್ಲರೂ ಕೂಡ ನಾವು ಪಕ್ಷಕ್ಕಾಗಿ ದುಡಿತೀವಿ, ಭಗವಂತ ಕೂಬಾ ಅವರ ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದರು. ಆದರೆ ಭಗವಂತ ಕೂಬಾ ಅವರಿಗೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಯಾವೊಬ್ಬ ಆಕಾಂಕ್ಷಿಗಳಿದ್ರು, ಈ ಆಕಾಂಕ್ಷಿಗಳು ಯಾರೋ ಕೂಡ ಭಗವಂತ ಕೂಬಾ ಅವರ ಜೊತೆಗೆ ಹೆಜ್ಜೆ ಹಾಕ್ತಿಲ್ಲ. ಹೈಕಮಾಂಡ್ಗೆ ಏನು ಮಾತನ್ನು ನೀಡಿದ್ರು ಆ ಮಾತಿನಂತೆ ಯಾರು ಕೂಡ ನಡೆದುಕೊಳ್ತಿಲ್ಲ. ಯಾರು ಕೂಡ ಭಗವಂತ ಕೂಬಾ ಅವರ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ ಮತ್ತು ಅವ್ರ ಜೊತೆಗೆ ಕಾಣಿಸ್ಕೊಳ್ತಿಲ್ಲ. ಇನ್ನು ಶಾಸಕರ ವಿಷಯಕ್ಕೆ ಬರುತ್ತಾ ಆದರೆ ಏನು ಔರಾದ್ ಶಾಸಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಬೀದರ್ಗೆ ಆಗಮಿಸಿದ ಸಂದರ್ಭದಲ್ಲಿ ಭಗವಂತ ಕೂಬಾ ಅವರಿಗೆ ಟಿಕೆಟನ್ನು ನೀಡಬಾರ್ದು ಅಂತ ಹೇಳಿ ಕಾಲಿಗೆ ಬಿದ್ದಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಏನು ಕಳೆದ ಒಂದು ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂಗೆ ಏನು ಚುನಾವಣೆಗೆ ಸಂಬಂಧಪಟ್ಟಂತೆ ಬಸವ ಕಲ್ಯಾಣ ಶಾಸಕರು ಕೂಡ ಒಂದು ಭಗವಂತ ಕೂಬಾ ಅವರ ಜೊತೆಗೆ ಅವರ ಒಂದು ಸಂಬಂಧ ಕೂಡ ಹಳಿಸಿತ್ತು ಅನ್ನೋ ಮಾತು ಕೂಡ ಕೇಳಿಬಂತು. ಇದೆಲ್ಲದರನ್ನು ಅಳಿತ ಏನು ಹೈಕಮಾಂಡ್ ಏನಿದೆ ಬೀದರ್ನಲ್ಲಿರ್ತಕ್ಕಂಥ ಭಿನ್ನಮತವನ್ನು ಶಮನ ಮಾಡಲು ಆರ್ ಅಶೋಕ್ ಅವರು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸಿ ಒಂದು ಶಾಸಕರ ಸಭೆ ಏನು ಮುಖಂಡರ ಸಭೆ ಕೆಲವೊಂದಿಷ್ಟು ಸಮುದಾಯದ ಮುಖಂಡರ ಜೊತೆ ಸಭೆಯನ್ನು ನಡೆಸಿದ್ರು. ಪ್ರಭು ಚವ್ಹಾಣ್ ಅವರು ಈ ಒಂದು ಸಭೆಗೆ ಗೈರಾಗಿದ್ದರು. ಕಾರಣ ಏನಂದರೆ ಔರಾದ್ ಶಾಸಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಮತ್ತು ಭಗವಂತ ಕೂಬಾ ಅವರ ಮಧ್ಯೆ ಒಂದು ದಶಕದಿಂದ ಒಳಮುನಿಸಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಗವಂತ ಕೂಬಾ ಅವರು ಪ್ರಭು ಚವ್ಹಾಣ್ ಅವರನ್ನು ಸೋಲಿಸಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಎಂಬ ಒಂದು ಆರೋಪವನ್ನು ಸ್ವತಃ ಪ್ರಭು ಚವ್ಹಾಣ್ ಅವರೇ ಮಾಡಿದರು. ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಬಳಿಕ ಪ್ರಭು ಚವ್ಹಾಣ್ ಅವರು ಇದನ್ನು ಸ್ಮರಿಸಿ ಕಣ್ಣೀರು ಕೂಡ ಹಾಕಿದರು. ಅಲ್ಲದೆ ಇದೆಲ್ಲದರ ಮಧ್ಯೆ ಏನು BY ವಿಜಯೇಂದ್ರ ಅವರು ಬೀದರ್ ನಗರಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಭಗವಂತ ಕೂಬಾ ಅವರಿಗೆ ಟಿಕೆಟನ್ನು ನೀಡಬಾರ್ದು ಅಂತಂದೇಳಿ ಕಾಲು ಬಿದ್ದಿರುವುದು ಗೊತ್ತಿರುವ ಸಂಗತಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಭಗವಂತ ಕೂಬಾ ಅವರಿಗೆ 3ನೇ ಬಾರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಿರುವುದು ಬಹಳಷ್ಟು ಕುತೂಹಲಕಾರಿಯಾಗಿದೆ. ಬೀದರ್ ಬಿಜೆಪಿಯಲ್ಲಿನ ಬಂಡಾಯವನ್ನು ಶಮನಗೊಳಿಸಲು ಆರ್ ಅಶೋಕ್ ಅವರು ಇತ್ತೀಚೆಗಷ್ಟೇ ಬೀದರ್ ನಗರಕ್ಕೆ ಆಗಮಿಸಿದರು. ಈ ಒಂದು ಸಂದರ್ಭದಲ್ಲಿ ಬಸವ ಕಲ್ಯಾಣ ಶಾಸಕರಾಗಿರ್ತಕ್ಕಂಥ ಶರಣು ಸಲಗಾರ್ ಅವರ ಬಂಡಾಯವನ್ನು ಅಲ್ಪ ಮಟ್ಟಿಗೆ ಶಮನಗೊಳಿಸಿದರಾದರೂ ಔರಾದ್ ಶಾಸಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಈ ಒಂದು ಸಮನ್ವಯ ಸಭೆಗೆ ಗೈರಾಗಿದ್ದರು. ಹೀಗಾಗಿ ಪ್ರಭು ಚವ್ಹಾಣ್ ಮತ್ತು ಶರಣು ಸಲಗಾರ್ ಅವರ ಬೆಂಬಲಿಗರು ಏನಿದ್ದಾರೆ ಈ ಬಾರಿ ಭಗವಂತ ಕೂಬಾ ಅವರ ಪರವಾಗಿ ಕೆಲಸ ಮಾಡ್ತಾರೋ ಇಲ್ವೋ ಎಂಬ ಚರ್ಚೆಗಳು ರಾಜಕೀಯ ಪಡಸಾಲದಲ್ಲಿ ಆಗ್ತಿವೆ. ಭಗವಂತ ಕೂಬಾ ಪ್ರಭು ಚವ್ಹಾಣ್ ಅವರನ್ನ ಇಲ್ಲಿವರೆಗೆ ಭೇಟಿ ಕೂಡ ಆಗಿಲ್ಲ ಮತ್ತು ಕಾರ್ಯಕರ್ತರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿಲ್ಲ. ಹೀಗಾಗಿ ಪ್ರಭು ಚವ್ಹಾಣ್ ಮತ್ತು ಅವರ ಬೆಂಬಲಿಗರು ಭಗವಂತ ಕೂಬಾ ಅವರ ಪರವಾಗಿ ಕೆಲಸ ಮಾಡ್ತಾರೋ ಇಲ್ಲ ಎಂಬ ಚರ್ಚೆಗಳು ಸದ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಇದಕ್ಕೆ ಪೂರಕವೆಂಬಂತೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಅವರು ಏನು ಪ್ರಭು ಚವ್ಹಾಣ್ ಅವರಿಗೆ ಈಗಾಗಲೇ 3 ತಿಂಗಳ ವಿಶ್ರಾಂತಿಯನ್ನು ಪಡೆಯುವಂತೆ ವೈದ್ಯರು ಸಲಹೆಯನ್ನು ನೀಡಿದ್ದಾರೆ ಎಂಬ ಸುಳಿವನ್ನು ನೀಡಿದ್ದಾರೆ. ಔರಾದ್ ಬಗ್ಗೆ ತಾವು ಕೇಳಬಹುದು, ಆಮೇಲೆ ಅದು ನಾನು ಮೊದಲೇ ಉತ್ತರ ಕೊಡ್ತೀನಿ. ನಮ್ಮ ಔರಾದ್ನ ಶಾಸಕರು ಅವರ ಆರೋಗ್ಯ ಸಮಸ್ಯೆಯಿಂದಾಗಿ ಅವ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ಶಾಸಕ ಅಲ್ಲಿ ಆಸ್ಪತ್ರೆಯಲ್ಲಿ ಅವರಿಗೆ 3 ತಿಂಗಳು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ಯಾವ ಅಡ್ಡಾಡಂಗಿಲ್ಲ ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮುಂಬೈಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿರ್ತಕ್ಕಂಥ ಮುಂಚೂಣಿ ನಾಯಕರು ಒಂದೇ ವೇದಿಕೆಯಲ್ಲಿ ಇನ್ನೂವರೆಗೂ ಕೂಡ ಕಾಣಿಸಿಕೊಂಡಿಲ್ಲ. ಈ ಎಲ್ಲ ಬೆಳವಣಿಗೆಗಳು ಏನಿದೆ ಸದ್ಯ ಅನುಮಾನಕ್ಕೆ ಕಾರಣವಾಗಿದೆ. ಭಗವಂತ ಕೂಬಾ ಅವರಿಗೆ ಏನು ಪಕ್ಷದಲ್ಲಿರ್ತಕ್ಕಂಥ ಒಳಬೇಗುದಿ ಈ ಬಾರಿ ಮುಳುವಾಗುತ್ತಾ ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಮೂಡಿದೆ.